ಒಟ್ಟು 7 ಮಂದಿ ಸಚಿವರಿಗೆ ಗುತ್ತಿಗೆದಾರರ ಅಸೋಸಿಯೇಷನ್ ಈ ಪತ್ರವನ್ನು ಬರೆದಿದೆ. ಈ ಪತ್ರದ ಬಗ್ಗೆ ಸಚಿವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಗುತ್ತಿಗೆದಾರರ ಸಮಸ್ಯೆಯನ್ನು ನಾವು ಬಗೆಹರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ದಾರೆ. ನಮ್ಮ ಇಲಾಖೆಯ ಸಭೆಯಾಗಿದೆ, ಈ ಬಗ್ಗೆ ಚರ್ಚೆ ಕೂಡ ಆಗಿದೆ. ಹಂತ ಹಂತವಾಗಿ ಬಾಕಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಟ್ರಾಕ್ಟರ್ಗಳ ಭೇಟಿಗೆ ಸಮಯಾವಕಾಶ ಕೂಡ ನಾನು ಕೊಡ್ತೀನಿ, ಯಾವ ಸಮಸ್ಯೆ ಇದ್ರೂ ಕೂಡ ಅವ್ರು ನಮ್ಮ ಬಳಿ ಬರಬಹುದು, ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಸಚಿವ ಎಸ್ ಬೋಸರಾಜು ಪ್ರತಿಕ್ರಿಯಿಸಿದ್ದಾರೆ. ಇವರೇ ಗುತ್ತಿಗೆದಾರರ ಅಧ್ಯಕ್ಷರ ಹತ್ರನೇ ನಾನೇ ಮಾತಾಡಿದ್ದೀನಿ. ಈಗ ಅಧ್ಯಕ್ಷರಂದ್ರೆ ಯಾರು? ಈಸ್ ರೆಪ್ರೆಸೆಂಟಿಂಗ್ ಎವ್ರಿಬಡಿ ಅಲ್ವಾ, ಆ ಸಂಘದ ಇದೇನೆ ಅಲ್ವಾ. ಈಗ ಈ ಹಿಂದಿನ ಸರ್ಕಾರದಲ್ಲಿ ಇನ್ನೊಂದೇನಾಗಿದೆ ಅಂದ್ರೆ ಕೆಲವು ಜನರು ನಾವು ಮಾಡಿಸ್ತೀವಿ ನೀವು ಮಾಡಿಸ್ತೀವಿ ಅಂದ್ಬಿಟ್ಟು ಅವರೇ ಮಂತ್ರಿಗಳ ಹತ್ರ ಹೋಗಿ ನಿಮ್ಗೆ ಗೊತ್ತಿದೆ ಯಾವ್ದೋ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ. ಯಾರೋ ಈ ಮಧ್ಯವರ್ತಿಗಳು, ಕಾಂಟ್ರಾಕ್ಟರೇ ಮಾಡಿದಾರ ಅಂತಲ್ಲ, ಮಧ್ಯವರ್ತಿಗಳು ಸಿಕ್ಕಾಪಟ್ಟೆ ಹಿಂದಿನ ಸರ್ಕಾರದಲ್ಲಿ ಇತ್ತು. ಈಗ ನಮ್ಮ ಇಲಾಖೆದೇ ತಗೊಳ್ಳಿ, ಒಂದು ನಿರ್ದೇಶನ ತೋರಿಸ್ಬಿಡಿ, ಎಲ್ಲಿ ವಿತೌಟ್ MLA ಅಪ್ರೂವಲ್ ಇರ್ಲಿ, MP ಅಪ್ರೂವಲ್ ಇರ್ಲಿ, MLCಗಳ ಅಪ್ರೂವಲ್ ಇರ್ಲಿ ಆಗಿರೋದು ಅಂತದೇ. ಈಗ ಯಾರು ಮಧ್ಯವರ್ತಿಗಳೇ ನಮ್ಮ ಇಲಾಖೆನಲ್ಲಿ ಇಲ್ಲ, ಹಿಂದಿನ ಸರ್ಕಾರದಲ್ಲಿ ಇದೆ. ಇಲ್ಲ ನೋಡಿ, ಹೋರಾಟ ಮಾಡಿ ನಿಮ್ಮ ಬೇಡಿಕೆಗಳನ್ನ ಇಡ್ಲಿಕ್ಕೆ ಯಾರು ತಕರಾರಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ನಮ್ದು ನಿಮ್ದು ನಿಕಟ ಸಂಬಂಧ ಇದ್ದಾಗ, ನಿಮ್ಮ ಮಾತನ್ನ ನಾವು ಕೇಳ್ತಿದ್ದಾಗ ಹೋರಾಟದ ಅವಶ್ಯಕತೆ ಏನಿದೆ? ಬಂದು ಚರ್ಚೆ ಮಾಡಿ. ಈಗ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ನೇರವಾಗಿ ಮಾತಾಡ್ತಾರೆ, ನನ್ನ ಹತ್ರ ನೇರವಾಗಿ ಮಾತಾಡ್ತಾರೆ, ಬೋಸರಾಜು ಅವ್ರ ಹತ್ರ ನೇರವಾಗಿ ಮಾತಾಡ್ತಾರೆ, ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಟೈಮ್ ಕೇಳಿದ್ದಾರೆ. ನಾನು ಕೂಡ ಅವರಿಗೆ ಟೈಮ್ ನಿಗದಿಪಡಿಸ್ತೀನಿ ಅಂತ ನಾನು ಆಶ್ವಾಸನೆ ನೀಡಿದ್ದೀನಿ. ಸೊ ವಿ ಆರ್ ಡೂಯಿಂಗ್. ಈಗ ಮಾತುಕತೆ ಮಾಡ್ತಾ ಇಲ್ಲ, ಅವ್ರು ಹೇಳ್ತಾ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡಿ, ಇಟ್ಸ್ ಯುವರ್ ರೈಟ್. ಬಟ್ ಈ ಸರ್ಕಾರ ಆಲಿಸುವ ಸರ್ಕಾರ ಇದ್ದಾಗ, ನಿಮ್ ಮಾತನ್ನ ಕೇಳುವ ಸರ್ಕಾರ ಇದ್ದಾಗ ಯಾಕೆ ಮಾಡ್ತೀರಾ ಅಂತ ಅಷ್ಟೇ ನಂದು. ಆಯ್ತು, ನಮ್ದು ಸಭೆ ಮಾಡಿ ನಮ್ ಇಲಾಖೆ ಸಂಬಂಧಪಟ್ಟ ಸಭೆ ಮಾಡಿದೀವಿ. ಅವ್ರ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ, ಹೊಂದಾಣಿಕೆ ಬೆಲೆ ಬಗೆಹರಿಸ ಅಂತ ಹೇಳಿದೀವಿ. ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಮಿಕ್ಕಿದ್ ಏನ್ ಬರೀದಾರ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಇಲಾಖೆ 4 ದಿನಗಳಿಂದ ಸಭೆ ಆಗಿದೆ ಅಸೋಸಿಯೇಷನ್ ಜೊತೆಗೆ. ಸೊ ಅವ್ರ ಬೇಡಿಕೆಗಳನ್ನ ಎಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ಸರ್ಕಾರ ಅದ್ರ ಪರವಾಗಿ ಕೆಲಸ ಮಾಡುದು ಅಂತ ಹೇಳಿದ್ವಿ. 52,000 ಕೋಟಿ ಬಾಕಿ ಇದಾವೆ, ಯಾವ ಹಂತದಲ್ಲಿ ಅದಕ್ಕೆ ಸಮಯ ಬೇಕಾಗ್ತದೆ. ಹಿಂದೆ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನ ಮಂಜೂರು ಮಾಡಿದ್ದು, ಇದು ಮೊದಲನೇ ದೊಡ್ಡ ತಪ್ಪಾಗಿದೆ. ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಆಗೇ ಆಗುತ್ತೆ. ಸೊ ಹಂತ ಹಂತವಾಗಿ ಕೊಡ್ತೀವಿ ಅವ್ರದ್ದು ಹಣವನ್ನು. ಇಲ್ಲ, ನಮ್ಮ ಇಲಾಖೆ ಬಗ್ಗೆ ಇಲ್ಲ, ಬಹುಶಃ ನಮ್ಮ ಇಲಾಖೆ ಇದ್ದಂಗೆ ಕಾಣೋಲ್ಲ. ಅದರಲ್ಲಿ ಇದ್ದೇ ಹೇಳ್ತೀವಿ, ಸಭೆ ಮಾಡಿದ್ದೀವಿ, ನಮ್ಮಲ್ಲಿ ಏನಾದ್ರೆ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಅಸೋಸಿಯೇಷನವರು ಈಗಾಗಲೇ ನಮಗೆ ಪತ್ರ ಬರೆದಿದ್ದಾರೆ. ಅವ್ರಿಗಿರ್ತಕ್ಕಂಥ ಕಷ್ಟ ನಷ್ಟಗಳ ಬಗ್ಗೆ, ತೊಂದರೆಗಳ ಬಗ್ಗೆ ಒಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಂತಂದ್ರು. ನಮ್ಮ ಸಮಯ ನೋಡಿ ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರಿಗೆ ಪ್ರತಿನಿತ್ಯ ನಮ್ಮ ಹತ್ರ ಕಾಂಟ್ರಾಕ್ಟ್ಗಳು ಬರ್ತಾನೆ ಇರ್ತಾರೆ. ನನ್ನ ಹತ್ರ ಬರೋದಿಲ್ಲ. ನನ್ನ ಸಿಸ್ಟಮ್ ಅಂದರೆ ನಮ್ಮ ಸೆಕ್ರೆಟರಿ ಹತ್ರ ಬರ್ತಿರ್ತಾರೆ. ಹಾಗಾಗಿ ಏನಾದರೂ ಅವ್ರಿಗೆ ನಾವೆಲ್ಲ ಕಡೆ ವಾರದಲ್ಲಿ 2 ದಿವಸ ನಾನು ಥ್ರೂಔಟ್ ಸ್ಟೇಟ್ ವಿಸಿಟ್ ಮಾಡ್ತಾ ಇದ್ದೀನಿ. ಮೊದಲು ಆಲ್ಮೋಸ್ಟ್ ಎಲ್ಲ ಇನ್ನು 3-4 ಡಿವಿಷನ್ ಬಿಟ್ಟರೆ ಎಲ್ಲ ಡಿವಿಷನ್ ವಿಸಿಟ್ ಮಾಡಿದ್ದೀನಿ. ಮೊನ್ನೆ 2 ದಿವಸ ಆಯಿತು ಕಾರವಾರ, ಮಂಗಳೂರು ಎಲ್ಲ ಡಿವಿಷನ್ ವಿಸಿಟ್ ಮಾಡಿ ಬಂದಿ ನಾನು. ಅಲ್ಲಿನೂ ಭೇಟಿ ಆಗ್ತಿರ್ತಾರೆ, ಹೇಳ್ತಿರ್ತಾರೆ, ಸಮಸ್ಯೆಗಳಿರ್ತವೆ. ನಮ್ಮ ಇಲಾಖೆಯಲ್ಲಿ ಪೂರ್ತಿ ಟ್ರಾನ್ಸ್ಪರೆನ್ಸಿಲಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಅವರು ಸಮಯ ಕೇಳಿದ್ರೆ ಸಮಯ ಕೊಡ್ತೀವಿ. ಅವ್ರಿಗೇನು ತೊಂದರೆಗಳಿದೆ, ತೊಂದರೆಗಳು ನಿವಾರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಮತ್ತು ಕೆಲಸ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಡ್ಯೂರೇಷನ್ ಏನು, ಮತ್ತು ಹಿಂದಿರ್ತಕ್ಕಂಥ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು 2023 ಮಾರ್ಚಿಗೆ ನಮ್ಮ ಹತ್ರ ಇರ್ತಕ್ಕಂಥ ಬಿಲ್ಸು, ನಮ್ಮ ಹತ್ರ ಇರ್ತಕ್ಕಂಥ ಕಾಮಗಾರಿಗಳು ಎಲ್ಲವನ್ನೂ ಸಹಿತ ಅವ್ರಿಗೆ ವಿವರಣೆ ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆಗಿಲ್ಲ, ಎಲ್ಲ ಟ್ರಾನ್ಸ್ಪರೆನ್ಸಿನಿಂದ ನಾವು ಕೆಲಸ ಮಾಡ್ತೀವಿ. ಮುಂದೆ ಸಹಿತ ಅವ್ರಿಗೆ ಏನು ಬೇಕಾದರೂ ಯಾವ ರೀತಿ ಬೇಕಾದರೂ ಸಹಕಾರ ನೀಡಲಿಕ್ಕೆ ತಯಾರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.